ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮಾತಾಡು ಮಲ್ಲಿಗೆ ಸ್ಟೋರಿ ಏನು, ಹೇಗೆ ಮೂವ್ ಆಗುತ್ತೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಜಾನು ಮತ್ತು ಅಲ್ಲಿ ಆಫೀಸ್ ಹತ್ರ ಹೋಗ್ತಾಳೆ. ಹೋದಾಗ ಏನಾಗುತ್ತೆ ಅಂತ ಅಂದರೆ ಅಲ್ಲಿ ಸ್ವರನೂ ಸಿಗ್ತಾಳೆ. ಸ್ವರ ಸಿಕ್ಕಿದಾಗ ಸ್ವರನ ಹತ್ರ ಮಾತಾಡಿ ಹೋಗಿರ್ತಾಳೆ. ಮತ್ತೆ ಮಾರನೇ ದಿನ ಆಫೀಸಿಗೆ ಬರ್ತಾಳೆ. ಆಫೀಸಿಗೆ ಬಂದಾಗ ಅಲ್ಲಿ ಚಾವಂತಿ ಇರ್ತಾಳೆ. ಆ ಚಾವಂತಿನ ಇವಳು ಏನಕ್ಕಪ್ಪ ಕೆಲಸಕ್ಕೆ ಸೇರಿಸ್ಕೊಂಡ ಈ ಅಭಿ ಅಂತೇಳ್ಬಿಟ್ಟು ಬೇಜಾರು ಮಾಡ್ಕೋತಾ ಇರ್ತಾಳೆ. ಹಾಗಾಗಿ ಆಫೀಸಿಗೆ ಹೋಗ್ತಾಳೆ. ಆಫೀಸಲ್ಲಿ ಕೂತಿರ್ತಾಳೆ. ಅಭಿ ಏನೋ ಕೆಲಸ ಮಾಡ್ತಿರ್ತಾನೆ. ಮತ್ತು ಮಗು ವೀಡಿಯೋ ಗೇಮ್ ಆಡ್ತಾ ಇರುತ್ತೆ. ಆಮೇಲೆ ಅವಳ ಪಾಡಿಗೆ ಅವಳು ಆಫೀಸಲ್ಲಿ ಏನೋ ಥಿಂಕ್ ಮಾಡ್ತಿರ್ತಾಳೆ. ಸ್ವರ ಸಿಕ್ಕಿದ್ರೆ ಅಭಿ ನನ್ನ ಬಿಟ್ಬಿಡ್ತಾನೆ, ಮತ್ತು ನಾನು ಏನು ಮಾಡೋದು ಅಂತ ಹಿಂಗೆಲ್ಲ ಲೆಕ್ಕಾಚಾರ ಮಾಡ್ತಿರ್ತಾಳೆ. ಆಲ್ರೆಡಿ ಚಾಮಂತಿಗೆ ಲವ್ ಮಾಡೋಕ್ಕೆ ಬೇರೆಯವನ್ನ ಬಿಟ್ಬಿಟ್ಟಿದ್ದಾಳೆ ದುಡ್ಡು ಕೊಟ್ಟು. ಅವನ್ನ ಲವ್ ಮಾಡಿಕೊಂಡು ಅವಳಿಗೆ ಮತ್ತೆ ಆಮೇಲೆ ಕೈ ಕೊಡು ಅಂತೇಳ್ಬಿಟ್ಟು ದುಡ್ಡು ಬಿಟ್ಬಿಟ್ಟಿದ್ದಾಳೆ. ಎಲ್ಲ ಕಡೆ ಕ್ರಿಮಿನಲ್ ಮೈಂಡ್ ಉಪಯೋಗಿಸ್ಬಿಟ್ಟು ರೌಡಿಸಮ್ ಮಾಡಲಿಕ್ಕೆ ರೆಡಿಯಾಗಿ ನಿಂತಿದ್ದಾಳೆ ಜಾನು. ಆದರೆ ಇಲ್ಲಿ ಚಾಮಂತಿ ಮನೆಗೆ ಹೊರಟಾಗ ಅಭಿ ಏನಂತಾನೆ, ಚಾಮಂತಿ ಇಬ್ಬರಿದ್ದೀವಿ ಅಂತ ಅಂದ್ಲು. ಇದ್ದ ಮೇಲೆ ಸ್ವರನೂ ಅಲ್ಲೇ ಇರಬೇಕು ಅನಿಸುತ್ತೆ, ನೋಡೋಣ ಅಂತ ಹೇಳ್ಬಿಟ್ಟು ಅವನು ನಿನ್ನ ಮನೆ ಹತ್ರ ಬಿಡ್ತೀನಿ ಬಾ ಚಾಮಂತಿ ಅಂತ ಕರಿತಾನೆ. ಇಲ್ಲ ಸರ್ ಬೇಡ, ನಾನು ಮನೆಗೆ ಹೋಗ್ತೀನಿ, ನೀವು ಹೋಗಿ ಸರ್ ಅಂತಂದ್ರೆ, ಇಲ್ಲ ಬಾ ನಾನು ಬಿಟ್ಟು ಹೋಗ್ತೀನಿ, ಯಾಕೆ ನನ್ನ ಜೊತೆ ಬರೋಕ್ಕೆ ಭಯ, ನಾವು ಬರಲ್ಲ ಅಂತೀಯಲ್ಲ ಅಂತ. ಹಂಗೇನಿಲ್ಲ ಸರ್ ಬರ್ತೀನಿ ಅಂತ ಹೊರಡ್ತಾಳೆ. ಆವಾಗ ಹೆಂಡ್ತಿಗೆ ಅವಳಿಗೆ ಹೇಳ್ತಾನೆ ಜಾನುಗೆ, 1 ಗಂಟೆ ಲೇಟಾಗಿ ಬರ್ತೀನಿ, ನೀನು ಹೋಗಿರು ಜಾನು ಮನೆಗೆ ಅಂತ ಹೇಳ್ತಾನೆ. ಆಯಿತು ಅಂತೇಳಿ ಅವಳು ಹೊರಡ್ತಾಳೆ. ಇವಳು ಬರ್ತಾ ಕಾರಲ್ಲಿ ಒಂದು ಪಿ ಜಿ ಹತ್ರ ನಿಲ್ಲಿಸಿ, ಇಲ್ಲೇ ಇರೋದು ನಾವು ಅಂತ ಹೇಳ್ತಾಳೆ. ಆಮೇಲೆ ಇಲ್ಲ ಈ ಪಿ ಜಿಲಿದ್ದೀರಾ ಅಂತ ಕೇಳ್ತಾನೆ. ಪಿ ಜಿಲಿ ಯಾರ್ಯಾರು ಇದ್ದೀರಾ ಅಂದರೆ, ನಾನು ನನ್ನ ಫ್ರೆಂಡು ಇಬ್ಬರು ಇದ್ದೀವಿ ಅಂತ ಹೇಳ್ತಾಳೆ. ಸುಳ್ಳು ಹೇಳ್ತಾಳೆ ಇವಳು. ಆವಾಗ ಅವಳು ಜಾನು ಫಾಲೋ ಮಾಡ್ಕೊಂಡು ಬರ್ತಾಳೆ ಕಾರಲ್ಲಿ, ಇನ್ನೊಂದು ಕಾರಲ್ಲಿ ಫಾಲೋ ಮಾಡ್ಕೊಂಡು ಬಂದು ಎಲ್ಲಿ ಇಳಿತಾರೆ, ಎಲ್ಲಿ ಏನು ಮಾತಾಡ್ತಾರೆ ಎಲ್ಲ ಕೇಳಿಸ್ಕೊತಾ ಇರ್ತಾಳೆ. ಆಮೇಲೆ ಇವಳು ಚಾಮಿನಿ ಅಷ್ಟು ದೂರ ಹೋಗ್ಬಿಟ್ಟು ಪಿ ಜಿ ಒಳಗಡೆ. ಆಮೇಲೆ ಅಭಿ ಹೋದ್ಮೇಲೆ ಕಾರ್ ತಗೊಂಡು ಇವಳು ಮತ್ತೆ ವಾಪಸ್ ಬಂದುಬಿಟ್ಟು ಆಟೋ ಇಟ್ಕೊಂಡು ಪಕ್ಕದ ಬೀದಿಗೆ ನಡಿಯಪ್ಪ ಅಂತ ಹೇಳ್ತಾಳೆ. ಪಕ್ಕದ ಬೀದಿಗೆ ಹೋಗ್ತಾ ಇರುವಾಗ ಎಲ್ಲಿ ಹೋಗ್ತಾಳೆ ಇವಳು, ಹಿಂಗೆ ಸುಳ್ಳು ಹೇಳಿದ್ಲಲ್ಲ ಅಂತೇಳ್ಬಿಟ್ಟು ಈ ಜಾನು ಏನು ಮಾಡ್ತಾಳೆ, ಹಿಂದ್ಗಡೆಯಿಂದ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಫಾಲೋ ಮಾಡ್ಕೊಂಡು ಹೋಗಿದ್ದನ್ನು ಈ ಚಾಮಿನಿ ನೋಡೋದಿಲ್ಲ, ಹಾಗೆ ಹೋಗಿರ್ತಾಳೆ. ಮನೆಗೆ ಹೋಗ್ತಾಳೆ. ಮನೆಗೆ ಹೋದ ತಕ್ಷಣವೇ ಅಲ್ಲಿ ನೋಡ್ತಾಳೆ, ಯುವಂತಿ ಹೋದ ತಕ್ಷಣವೇ ಅಲ್ಲಿ ಬಟ್ಟೆ ಮಾಡಿಸ್ತಾ ಇರ್ತಾಳೆ. ಆಮೇಲೆ ಇವಳು ಒಂದೇ ಉಸಿರಿಗೆ ಏರು ಉಸಿರು ಬಿಟ್ಕೊಂಡು ಒಳಗೋಗ್ತಾಳೆ. ಒಳಗೋಗ್ಬಿಟ್ಟು ಸ್ವರ ಒಂದು ಲೋಟ ನೀರು ಕೊಡು ಅಂತಾಳೆ. ಯಾಕೆ ಇಷ್ಟೊಂದು ಸುಸ್ತಾಗ್ಬಿಟ್ಟಿದೆಯಾ, ಏನಾಯ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಏನಾರಾಗಲಿ ಫಸ್ಟ್ ಒಂದು ಲೋಟ ನೀರು ಕೊಡಿಲಿ, ನೀರು ಕುಡಿದ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಅಂತ ಚಾಮಂತಿ ಹೇಳ್ತಾಳೆ. ಚಾವಂತಿ ಹಂಗೆ ಅಂದಾಗ ಇವಳು ಒಂದು ಲೋಟ ನೀರು ತಂದು ಕೊಡ್ತಾಳೆ. ನೀರು ಕುಡಿದ್ಬಿಟ್ಟು ಆಮೇಲೆ ಹೇಳ್ತಾಳೆ, ಇವತ್ತು ಅಯ್ಯೋ ಊರೇ ಮುಳುಗೋಗ್ಬಿಡ್ತಿತ್ತು, ಹಿಂಗೆ ಅಭಿ ನನ್ನನ್ನು ತೊಗೊಂಡೋಗಿ ಮನೆಗೆ ಬಿಡ್ತೀನಿ ಅಂತ ಬಂದುಬಿಟ್ಟ ನನ್ನ ಜೊತೆ. ನಾನು ಏನು ಮಾಡಬೇಕು ಅಂತ ಗೊತ್ತಾಗದಲ್ಲಿ ಕೊನೆಗೆ ಒಂದು ಪಿ ಜಿ ಹತ್ರ ಇಳ್ಕೊಂಡೆ. ಇಲ್ಲೇ ಇರೋದಾ ನೀನು ಅಂತ ಕೇಳ್ದೆ. ಹ್ಞೂ ಅಂತಂದೆ. ಆಮೇಲೆ ನಿನ್ನ ಫ್ರೆಂಡು ಅಂದ. ನನ್ನ ಫ್ರೆಂಡು ನಾನು ಇಬ್ಬರು ಇದ್ದೀವಿ ಅಂತಂದೆ. ಆಮೇಲೆ ಅವನು ಕಾರ್ ತಗೊಂಡು ಆ ಕಡೆ ಹೋದ್ಮೇಲೆ ನಾನು ಮತ್ತೆ ಆಟೋ ಹಿಡ್ಕೊಂಡು ಈ ಕಡೆ ಬಂದೆ ಅಂತ ಹೇಳ್ತಾ ಇರ್ತಾಳೆ. ಹಿಂಗಾಯಿತು ಹಂಗಾಯಿತು ಅಂತ ಎಲ್ಲ ಸ್ಟೋರಿನೂ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಝಾನ್ಸಿ ಅಲ್ಲಿಗೆ ಬಂದುಬಿಡ್ತಾಳೆ. ಬಂದ ತಕ್ಷಣ ಏನು ಆವಾಜ್ ಹಾಕ್ಕೊಂಡು, ನನ್ನನ್ನು ಅಭಿನೂ ದೂರ ಮಾಡೋಕ್ಕೆ ಬಂದಿದ್ದೀರಾ, ನಮ್ಮ ಸಂಸಾರ ಹಾಳು ಮಾಡೋಕ್ಕೆ ಬಂದಿದ್ದೀರಾ, ಹಾಗೆ ಹೀಗೆ ಅಂತ ಏನೇನೋ ಕೂಗಾಡಿ ಕಿರ್ಚಾಡೋಕ್ಕೆ ಬರ್ತಾಳೆ. ಆವಾಗ ಸ್ವರಂಗೆ ಸಿಟ್ಟು ಬಂದ್ಬಿಡುತ್ತೆ. ನನ್ನ ಗಂಡನ ನೀನು ಕಿತ್ಕೊಂಡಿದ್ದೀಯ ಹೊರ್ತು ನಿನ್ನ ಗಂಡನ ನಾನು ಕಿತ್ಕೊಂಡಿಲ್ಲ, ಏನು ಮಾತಾಡ್ತಾ ಇದೀಯ, ನನ್ನ ಕತ್ತಲ್ಲಿ ತಾಳಿ ಇದೆ, ನಿನ್ನ ಕತ್ತಲ್ಲಿ ಏನಿದೆ, ನೀನು ಏನು ಅಂತ ಇದೀಯ ಅಲ್ಲಿ. ನಾನು ಮನ್ಸು ಮಾಡಿದರೆ ಇವತ್ತು ಅಂದರೆ ಇವತ್ತು ಅಭಿನ ನನ್ನ ಮನೆಗೆ ಕರ್ಕೊಂಡು ಬರ್ತೀನಿ, ನಿನ್ನ ಕತೆ ಏನು ನೋಡ್ಕೊ. ಆವಾಗ ಜಾಗಕ್ಕೆ ಬಂದಿದೆಯಲ್ಲ, ಮಾನ ಮರ್ಯಾದೆ ಇದೆಯಾ ನಿನಗೆ, ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡಿರ್ಬೇಕಿತ್ತು, ನೀನೇನಕ್ಕೆ ಇಲ್ಲಿಗೆ ಬಂದಿದೆಯಾ ಅಂತೇಳಿ ಚೆನ್ನಾಗಿ ಆವಾಜ್ ಹಾಕ್ಬಿಡ್ತಾಳೆ. ಆವಾಗ ಇವಳಿಗೆ ಮುಖಭಂಗ ಆಗಿಬಿಡುತ್ತೆ ಝಾನ್ಸಿಗೆ. ಅಲ್ಲಿಂದ ತಿರುಗಿ ನೋಡದೆ ವಾಪಸ್ ಹೋಗ್ತಾಳೆ.
ಆಮೇಲೆ ಚಾಮಂತಿ ಅಲ್ಲೇ ಕೂತಿರ್ತಾಳೆ, ಅವಳೇನು ಮಾತಾಡಲ್ಲ. ಇವಳೇ ಸ್ವರನೇ ಎಲ್ಲ ಹೇಳ್ತಾ ಇರ್ತಾಳೆ. ನಾಳೆ ಅಲ್ಲಿ ಇದ್ದಿದೆ ಫಂಕ್ಷನ್ನು, ಆ ಫಂಕ್ಷನ್ನಿಗೆ ಬರೋದಕ್ಕೆ ತಯಾರಿ ನಡ್ಕೋತಾ ಇದ್ದೀರಾ, ಅಲ್ಲಿಗೂ ಬಂದು ನಮ್ಮನ್ನ ಡಿಸ್ಟರ್ಬ್ ಮಾಡಬೇಕಾ ನೀನು ಅಂತ ಕೇಳ್ತಾಳೆ. ಬಂದೇ ಬರ್ತೀನಿ, ನಾಳೆ ಅಭಿಗೆ ನಾನು ಮುಖ ತೋರಿಸ್ತೀನಿ, ನಾನು ಗೊತ್ತಾಗುತ್ತೆ ಯಾವಾಗ ನಿನ್ನ ಕತೆ ಏನಾಗುತ್ತೆ ಅಂತೇಳಿ ಅಂತ ಎದ್ದಿಸ್ತಾಳೆ. ಅಯ್ಯೋ ಏನೂ ಮಾಡ್ಕೊಳಕ್ಕಾಗಲ್ಲ, ನೀನು ಬಂದ್ರೇನು ಏನು ಬರ್ದಿದ್ರೇನು ಅವನೇನು ನಿನ್ನನ್ನು ನಂಬಲ್ಲ, ನೀನು ಅಂದರೆ ನೀತಿಗೆಟ್ಟವಳು ಅಂತ ಗೊತ್ತಾಗಿದೆ ಅವನಿಗೆ, ಅವನೇನು ನಿನ್ನನ್ನು ನಂಬಲ್ಲ ಹೋಗು ಅಂತ ಹೇಳ್ತಾಳೆ. ಅದಕ್ಕೆ ಸ್ವರ ಹೇಳ್ತಾಳೆ, ನೀತಿಗೆಟ್ಟವಳು ಅಂತ ತಿಳ್ಕೊಂಡಿಲ್ಲ ಅಭಿ, ಆ ಥರ ಸಣ್ಣ ಮನುಷ್ಯ ಅಭಿ ಅಲ್ಲ, ನೀನು ಆ ಥರ ಹೇಳ್ಬೋದು ಅಷ್ಟೇ, ಅಭಿ ಆ ಥರ ಹೇಳಲ್ಲ ಅಂತ ಹೇಳ್ಬಿಟ್ಟು ಜೋರು ಆವಾಜ್ ಹಾಕ್ತಾಳೆ. ಆವಾಜ್ ಹಾಕಿದ ಮೇಲೆ ಇವಳು ಕೊನೆಗೆ ಸರಿ ಬೈಸ್ಕೊಂಡು ವಾಪಸ್ ಹೋಗ್ತಾಳೆ. ವಾಪಸ್ ಹೋಗ್ತಾವ ಸ್ವರ ಅಂತಾಳೆ, ಮತ್ತೆ ತಿರ್ಗಾ ಈ ಕಡೆ ಬರಬೇಡ ನೀನು, ನಿಂದೆಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗ್ತಾಯಿರು, ಅದು ಬಿಟ್ಟು ಇಲ್ಲಿ ಬಂದು ನಿನ್ನ ಬೇರೆ ಬೇರೆ ಥರ ರೀತಿಯ ಅವತಾರ ಆಡಬೇಡ ಅಂತ ಬೈತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವಳು ಹೊರಟೋದ್ಮೇಲೆ ಇವರಿಬ್ಬರು ಏನೇ ಈ ಥರ ಬಂದು ಇವಳು ಹಿಂಗೆ ಕಾಟ ಕೊಡ್ತಾಳೆ, ಎಲ್ಲೋದ್ರೂ ಚಾಮಂತಿ ಈ ಥರ ಬರ್ತಾಳಲ್ಲ, ಏನೇ ಮಾಡೋದು, ಹೌದು ಸ್ವರ ಎಲ್ಲೋದ್ರೂ ಬರ್ತಾಳೆ ಇವಳು ಒಂಥರ ಜಿಗಣೆ ಇದ್ದಂಗೆ, ಸುಮ್ಮನೂ ಇರಲ್ಲ, ನಮ್ಮನ್ನು ಸುಮ್ಮನೆ ಇರೋಕ್ಕೂ ಬಿಡಲ್ಲ, ಈ ಥರ ಮಾಡ್ತಾಳಲ್ಲ ಇವಳು ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ. ಆಮೇಲೆ ಸ್ವರ ಬೆಳಗಿಂದ ಏನೇನಾಯಿತು ಅಂತ ಎಲ್ಲ ಹೇಳ್ತಾ ಇರ್ತಾಳೆ, ಚಾಮಂತಿ ಬೆಳಗಿಂದ ಏನೇನಾಯಿತು ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ಹೇಳ್ತಾ ಇರುವಾಗ ಎಲ್ಲನೂ ಖುಷಿಯಾಗಿ ಹೇಳ್ತಾ ಇರ್ತಾಳೆ. ಈ ಝಾನ್ಸಿ ಮಾಡಿರೋ ಕಂತ್ರಿ ಕೆಲಸದಿಂದ ಪಾಪ ಅವಳು ಭವಿಷ್ಯನೇ ಹಾಳು ಮಾಡೋಕ್ಕೆ ಹೊರಟಿದ್ದಾಳೆ ಚಾಮಂತಿದು. ಯಾರನ್ನೋ ಲವ್ ಮಾಡುವಂತ ಬಿಟ್ಟು ಅವನಿಗೆ ದುಡ್ಡು ಕೊಟ್ಟು ಅವನ ಹತ್ರ ಪಾಪ ಇವಳನ್ನ ಭವಿಷ್ಯ ಹಾಳು ಮಾಡೋಕ್ಕೆ ರೆಡಿಯಾಗಿದ್ದಾಳೆ. ಇವಳು ಸ್ವಲ್ಪ ಹುಷಾರಾಗಿರಬೇಕು, ಇಲ್ಲ ಅಂದರೆ ಇವಳು ಭವಿಷ್ಯನೇ ಅವಳು ಹಾಳು ಮಾಡಿಬಿಡ್ತಾಳೆ. ಯಾವ ಕಾರಣಕ್ಕೂ ಇವಳು ಯಾಮಾರಬಾರ್ದು. ಈ ಕಾರಲ್ಲಿ ಹಿಂಗೆ ಫಾಲೋ ಮಾಡ್ಕೊಂಡು ಬಂದು ಇವ್ರನ್ನ ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಬರ್ತಾರೆ, ಯಾವ ಪಿ ಜಿಲಿದ್ದಾರೆ, ಎಲ್ಲಿ ರೂಮಲ್ಲಿದ್ದಾರೆ, ಯಾವ ಮನೇಲಿದ್ದಾರೆ ಅಂತೆಲ್ಲ ಕಂಡಿಡ್ಕೊಳ್ಳೋದು ಇವಳು. ಯಾವಾಗ ನೋಡಿದ್ರು ಬರೀ ಪತ್ತೇದಾರಿ ಕೆಲಸನೇ ಮಾಡ್ತಾಳೆ. ಹೊಟ್ಟೆ ಉರಿ ಇವಳಿಗೆ. ಎಲ್ಲಿ ಅಭಿ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾನೋ, ಸ್ವರನ ಜೊತೆ ಹೊರಟೋಗ್ಬಿಡ್ತಾನೋ, ಅವಾಗ ನಾನು ಒಬ್ಬಳೇ ಆಗಿಬಿಡ್ತೀನಿ, ಮತ್ತು ಬಾಬಿನೂ ನನ್ನ ಜೊತೆ ಇರಲ್ಲ, ಬಾಬಿ ಅವಳ ಮಗನೇ ಅಲ್ವಾ ಅನ್ನೋದು ಅವಳಿಗೆ ಗೊತ್ತಾಗ್ಬಿಟ್ಟಿದೆ. ಸುಳ್ಳು ಹೇಳ್ಕೊಂಡು ತಿರುಗ್ತಾವಳೆ, ನನ್ನ ಮಗು ಅಂತ. ಅವಳ ಮಗು ಅಲ್ವೇ ಅಲ್ಲ ಅದು ಅಮ್ಮ ಮೇಡಮ್ ಮಗುನೇ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.